ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವು ಪ್ರತಿ ಮಹಿಳೆ, ಮಗು, ಹಿರಿಯ ನಾಗರಿಕರಿಗೆ ಹಾಗೂ ಅಂಗವಿಕಲ ನಾಗರಿಕರ ಸಬಲೀಕರಣಕ್ಕೆ ಬದ್ಧವಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎಲ್ಲರಿಗೂ ಒಳಗೊಂಡ ಕರ್ನಾಟಕವನ್ನ ನಿರ್ಮಿಸಲು ಶ್ರಮಿಸುತ್ತಿದೆ. ಕಾಂಗ್ರೆಸ್ ಸರ್ಕಾರವು 2023-24ರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ 6,711 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದೆ. 2024-25ರಲ್ಲಿ ಇದನ್ನ ಇನ್ನಷ್ಟು ಬಲಪಡಿಸಲು 5,231 ಕೋಟಿ ರೂಪಾಯಿಗಳನ್ನ ವಿನಿಯೋಗಿಸಲಾಗಿದೆ. ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ ಮೂಲಕ ಮಹಿಳೆಯರ ಸಬಲೀಕರಣಕ್ಕೆ ಮುಂದಡಿ ಇಟ್ಟ ಕಾಂಗ್ರೆಸ್ ಸರ್ಕಾರ ಕಳೆದ 2 ವರ್ಷಗಳಲ್ಲಿ ಯೋಜನೆಗೆ 38,013 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಈ ಮೂಲಕ ಲಕ್ಷಾಂತರ ಮಹಿಳೆಯರ ಬದುಕು ಬದಲಾಗಿದೆ, ಜೀವನ ಮಟ್ಟ ಸುಧಾರಿಸಿದೆ. ಎಸ್ಡಿಪಿ ಯೋಜನೆಯಡಿ 69.99 ಕೋಟಿ ರೂಪಾಯಿಗಳನ್ನ ವಿನಿಯೋಗಿಸಿ 350 ಅಂಗನವಾಡಿ ಕೇಂದ್ರಗಳನ್ನ ನಿರ್ಮಿಸಲಾಗಿದೆ ಹಾಗೂ ನರೇಗಾ ಯೋಜನೆಯಡಿ 77.12 ಕೋಟಿ ರೂಪಾಯಿಗಳನ್ನ 643 ಹೊಸ ಅಂಗನವಾಡಿ ಕೇಂದ್ರಗಳನ್ನ ನಿರ್ಮಿಸಲು ವಿನಿಯೋಗಿಸಲಾಗಿದೆ. 2024-25ರಲ್ಲಿ 2,491 ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ 39.81 ಕೋಟಿ ರೂಪಾಯಿ ಗ್ರಾಚ್ಯುಟಿ ಸೌಲಭ್ಯಗಳನ್ನ ಬಿಡುಗಡೆ ಮಾಡಲಾಗಿದೆ. ಇದೇ ವೇಳೆ 44.76 ಕೋಟಿ ರೂಪಾಯಿಗಳನ್ನ ವಿನಿಯೋಗಿಸಿ 4,476 ಪುನರ್ ವಿನ್ಯಾಸಗೊಳಿಸಲಾದ ಮೋಟರೀಕೃತ ದ್ವಿಚಕ್ರ ವಾಹನಗಳನ್ನ ನೀಡಲಾಗಿದ್ದು, ಅಂಗವಿಕಲರಿಗೆ ಸ್ವತಂತ್ರತೆ ಮತ್ತು ಚಲನೆ ಶಕ್ತಿ ಮೂಲಕ ಬಲ ನೀಡಿದೆ. ಪ್ರತಿಯೊಂದು ಯೋಜನೆಯು ಕಾಳಜಿ, ಸಮಾನತೆ ಮತ್ತು ಸಬಲೀಕರಣದ ಪ್ರತೀಕವಾಗಿದೆ. ಪ್ರಗತಿಯೇ ಕಾಂಗ್ರೆಸ್.